ಹಾಯ್ ಸ್ನೇಹಿತರೆ, ನಮಸ್ಕಾರ. ಸೊ ನಾನಿವಾಗ ಕೊಟ್ಟೂರು ತಾಲೂಕು, ವಿಜಯನಗರ ಡಿಸ್ಟಿಕ್ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ಸೊ ಅದು ಯಾವ ಪುಣ್ಯಕ್ಷೇತ್ರ ಅಂತಂದರೆ ನಿಮಗೆ ಇಲ್ಲಿ ಹಿಂದುಗಡೆ ತೋರಿಸ್ತೀನಿ ನೋಡಿ. ಕಾಣ್ತಿದೆ ಅಲ್ವಾ? ಶ್ರೀ ಕ್ಷೇತ್ರ ಗಾಣಗಟ್ಟೆ ಮಾಯಮ್ಮ ದೇವಸ್ಥಾನ. ಆಯಿತಾ? ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಈ ತಾಯಿ ಭಾಳ ದೊಡ್ಡ ಮಹಿಳೆ. ಆಮೇಲೆ ಇನ್ನೊಂದೇನಂತಂದರೆ, ನೀವು ಏನಾದರೂ ಬೇಡ್ಕೊಂಡು ಬಂದರೆ ಸೊ ಇಲ್ಲ 100% ಸಕ್ಸಸ್ ಆಗುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಕ್ಷೇತ್ರದಲ್ಲೇ ಇರೋದು. ನಮ್ಮೂರಿಂದ ಸಮೀಪ ಏನಿಲ್ಲ ಅಂದ್ರೂ ಒಂದು 30-40 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ವಿಶೇಷ ಏನಂತಂದರೆ, ನೀವು ಏನಾದರೂ ಅಂದ್ಕೊಂಡ್ರೆ ಸೊ 100% ಇಲ್ಲಿ ಪ್ರತಿ ಶುಕ್ರವಾರ ಆಮೇಲೆ ಮಂಗಳವಾರ ಪ್ರತಿ ಅಮಾಸೆಗೆ ಇಲ್ಲಿ ವಿಶೇಷ ದಿನ ಈ ಮಾಯಮ್ಮ ದೇವಸ್ಥಾನದಲ್ಲಿ. ಈ ದೇವಿಗೆ ದುಡ್ಡು ಅಂದರೆ ತುಂಬ ಆಸೆ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಇಲ್ಲಿ ದುಡ್ಡಿನ ಹಾರ ಹಾಕ್ತಾರೆ. ಹಾರ ಹಾಕಿದರೆ ತಿರುಗಿನೇ ಆ ದುಡ್ಡಿನ ಹಾರ ಸೊ ಕಾಣಲ್ಲ. ಯಾಕಂದರೆ ಈ ದೇವಿ ಹೆಸರನ್ನೇ ಮಾಯಮ್ಮ ಅಂತ ಹೇಳ್ಬಿಟ್ಟು ಭಾಳ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಅವರ ಇಚ್ಛೆಯಂತೆ, ಅಂದರೆ ಅವರು ಏನಾದರೂ ಮುಡುಪು ಕಟ್ಕೊಂಡಿದ್ರೆ ಅಥವಾ ಇಲ್ಲಿ ತುಲಾಭಾರ ಜಾಸ್ತಿ ನಡೆಯುತ್ತೆ. ತುಲಾಭಾರ ಏನು ಅಂತಂತಂದರೆ, ಮಕ್ಕಳೇನಾದರೂ ಆದರೆ, ಮಕ್ಕಳೇನಾದರೂ ಹುಟ್ಟಿದರೆ, ನಮಗೆ ಮಕ್ಕಳೇನಾದರೂ ಆಗಬೇಕು ಅಂತಂದರೆ ಈ ದೇವಸ್ಥಾನದಲ್ಲಿ ಏನಾದರೂ ಬೇಡಿಕೊಂಡ್ರೆ ಆ ಮಕ್ಕಳು ಆದ ತಕ್ಷಣವೇ 9 ತಿಂಗಳು ಇಲ್ಲ ವರ್ಷದೊಳಗಡೆ ಬಂದುಬಿಟ್ಟು ಇಲ್ಲಿ ದುಡ್ಡಿನ ತೂಕ ಇಲ್ಲ ಅಂತಂದರೆ ದವಸ ಧಾನ್ಯಗಳ ತೂಕ ಬಂದುಬಿಟ್ಟು ಇಲ್ಲಿ ತುಲಾಭಾರ ಮಾಡಿಸ್ತಾರೆ. ಅಷ್ಟು ದೊಡ್ಡ ಪವರ್ಫುಲ್ ದೇವರು ಇದು. ಹೆಚ್ಚು ಕಮ್ಮಿ ಈಗ ಒಂದು 25-30 ವರ್ಷ ಈ ದೇವಸ್ಥಾನದ ಪವಾಡ ಅಂದರೆ ನಾವು ಕಣ್ಣಾರೆ ನಾನು ನೋಡಿದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ, ಈ ಮಾತು ನಾನು ಕೂಡ ಈ ನನ್ನ ಮಗ ಹುಟ್ಟಿದಾಗ ಇಲ್ಲಿ ಬಂದು ನಾನು ಇಲ್ಲಿ ನನ್ನ ಮಗಳ ತೂಕ ದುಡ್ಡು ಕೊಟ್ಟಿದ್ದೀನಿ. ಆಮೇಲೆ ನನ್ನ ಮಗನ ತೂಕ ದವಸ ಧಾನ್ಯಗಳು ಕೊಟ್ಟಿದ್ದೀನಿ. ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಮ್ಮ ಇಬ್ಬರಿದ್ದಾರೆ ಅಂದ್ರೂ ಅವ್ರದ್ದು ಮಕ್ಕಳು ಕೂಡ ಅವ್ರ ಮಕ್ಕಳು ತೂಕ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷಾಂತರ ಭಕ್ತರು ಕೂಡ ಇದೇ ಥರನೇ ನಡ್ಕೊಂಡು ಬಂದಿರೋದು. ಆಮೇಲೆ ಏನಾದರೂ ನಮ್ಮ ಕಷ್ಟಕಾರಿ ಏನಾದರೂ ಕಷ್ಟಗಳು ಅಥವಾ ನಾವು ಸುಖದಿಂದ ಏನಾದರೂ ಬದುಕ್ತೀವಿ ಅಂದರೆ ಈ ದೇವಿನೇ ಕಾರಣ. ಈ ಕ್ಷೇತ್ರದಲ್ಲಿ ಸುತ್ತಮುತ್ತ ಅಷ್ಟು ಪವರ್ಫುಲ್ ಮಾಯಮ್ಮ ದೇವಿ. ಅದು ನಮಗೆ ಗೊತ್ತು. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ದೇವಸ್ಥಾನದದ್ದು ಜಾತ್ರೆ ನಡೆಯುತ್ತೆ. ಆಯಿತಾ? ಇದು ನಿಮಗೆ ಬೆಂಗಳೂರಿಂದ ಏನಾದರೂ ಬರಬೇಕಂದ್ರೆ ಡೈರೆಕ್ಟ್ ಚಿತ್ರದುರ್ಗದಿಂದ ಮಿನಿಮಮ್ ಇಲ್ಲಂದರೂ ಒಂದು 50-60 ಕಿಲೋಮೀಟ್ರು ದೂರ ಆಗ್ಬೋದು ಅಷ್ಟೇ. ಇನ್ನೇನು ಸಮೀಪ ಆಗುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟ್ದು ಸ್ವಲ್ಪ ಕಷ್ಟ ಆಗುತ್ತೆ ಬರಬೇಕಂತಂದರೆ. ಇಲ್ಲಿ ನೀವು ಟ್ರಾನ್ಸ್ಪೋರ್ಟಿಗೆ ಏನಾದರೂ ಬರಬೇಕಂತಂದರೆ ಒಂದು ಓನ್ ವೆಹಿಕಲ್ ಇದ್ದರೆ ಇನ್ನು ತುಂಬ ಈಜಿ, ಒಂದೇ ದಿನದಲ್ಲಿ ಬಂದು ಹೋಗ್ಬೋದು. ಆಮೇಲೆ ಇಲ್ಲಿ ಸ್ಟೇ ಆಗಲಿಕ್ಕೆ, ಆಮೇಲೆ ಇಲ್ಲಿ ಚೌಟ್ರಿ ವ್ಯವಸ್ಥೆ, ಮದುವೆ ಸಮಾರಂಭಗಳು ಕೂಡ ಇಲ್ಲಿ ನಡೆಯುತ್ತೆ. ಆಯಿತಾ? ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ, ನಾನು ಹಿಂಗೆ ಮಾಡ್ತೀನಿ, ಒಂದು 100-200 ಜನಕ್ಕೆ ನಾನು ಊಟ ಏನು ಪರು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಲ್ಲಿ ಹೇಳ್ತಾರೆ. ಆ ಥರ ಬಂದುಬಿಟ್ಟು ಊಟ ಹಾಕಿಸ್ತಾರೆ. ಆಮೇಲೆ ಏನು ತಾಯಿ ಕೃಪೆಗೆ ಬಂದುಬಿಟ್ಟು ತುಲಾಭಾರ ಸಿಕ್ಕಾಪಟ್ಟೆ ಇಲ್ಲಿ ನಡೆಯುತ್ತೆ. ಆಮೇಲೆ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಈ ದೇವ್ರನ್ನ ನಂಬ್ಕೊಂಡಿದ್ದಾರೆ. ಈ ದೇವಿ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ನಾನು ಕಣ್ಣಾರೆ ಕಂಡಿರೋ ಸತ್ಯ. ಯಾಕಂದರೆ ನಾನು ನಿಮಗೆ ಸುಳ್ಳು ಹೇಳಿ ಏನು ಅವಶ್ಯಕತೆ ಇಲ್ಲ. ಈ ಕ್ಷೇತ್ರದಿಂದ ನನ್ನ ಮನೆ ಬಂದುಬಿಟ್ಟು ಹೆಚ್ಚು ಕಮ್ಮಿ ಒಂದು 30-40 ಕಿಲೋಮೀಟ್ರ್ ಅಷ್ಟೇ. ಆಮೇಲೆ ಇಲ್ಲಿ ಈ ಕ್ಷೇತ್ರದಲ್ಲಿ ಏನಂತಂತಂದರೆ, ವಿಶೇಷವಾಗಿ ನೀವು ಏನಾದರೂ ಅಂದ್ಕೊಂಡಿದ್ರೆ ಅದು ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಚೀಟಿಯಲ್ಲಿ ಬರೆದು ನಿಮಗೆ ಈ ದೇವಸ್ಥಾನ, ಈ ಕ್ಷೇತ್ರದ ದೇವಸ್ಥಾನ ಸುತ್ತಮುತ್ತ ಎಲ್ಲಾದರೂ ನೀವು ಬಿಸಿ ಆ ಚೀಟಿ ಹಾಕಿದರೆ ಆ ದೇವರು ಬಂದುಬಿಟ್ಟು ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಇಲ್ಲ ಅಮಾವಾಸ್ಯೆ ದಿನ ಆ ದೇವರು ಉತ್ಸವ ಮೇಲೆ ಇದು ಹೊರಗಡೆ ಓಡಿಸಿದಾಗ ಖಂಡಿತ ನೀವೆಲ್ಲ ಚೀಟಿ ಹಾಕಿದ್ರೋ ಆ ಚೀಟಿ ಬಂದು ಆ ದೇವರು ಹುಡುಕಿ ಸತ್ಯನ ಕಂಡು ಹಿಡಿದು ಹೇಳುತ್ತೆ. ಅದು ಈಗಲೂ ನಡೀತಾ ಇದೆ. ಸೊ ಇಲ್ಲಿ ಲಕ್ಷಾಂತರ ಭಕ್ತರುಗಳು, ಇದು ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷಾಂತರ ಭಕ್ತರುಗಳು
ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಈ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಇದು ಯಾಕಂದರೆ ನನ್ನ ಮನಸ್ಸಿಂದ ಹೇಳ್ತಾ ಇಲ್ಲ, ಇಲ್ಲಿ ಕ್ಷೇತ್ರದಲ್ಲಿ ನಾವು ಲಕ್ಷಾಂತರ ಭಕ್ತರುಗಳು ಬಂದಿರೋದನ್ನ ನಾನು ಕಣ್ಣಾರೆ ಕಂಡು ಹೇಳ್ತಾ ಇದ್ದೀನಿ. ಆಯಿತಾ? ಈ ದೇವಸ್ಥಾನದ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಓಕೆನಾ? ನೆಕ್ಸ್ಟ್ ನೋಡಿ. ಆಯಿತಾ?